ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ಚಂದ್ರಶೇಖರ್ ಬಳ್ಳಾರಿ. ನಾನು ಮೊನ್ನೆಯ ವಿಡಿಯೋದಲ್ಲಿ ಸಂವಿಧಾನದ ಕುರಿತಾಗಿ ಪಾರ್ಟ್ 1 ವಿಡಿಯೋ ಮಾಡಿದ್ದೆ. ಎಕ್ಸಾಮ್ ದೃಷ್ಟಿಯಿಂದ ಪಾರ್ಟ್ 1ನಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಪೌರತ್ವ ಮತ್ತು ರಾಜ್ಯಗಳ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೆ. ಈಗ ಪಾರ್ಟ್ 2 ನನ್ನ ಕ್ಲಾಸಲ್ಲಿ ಸಂವಿಧಾನದ ಪರೀಕ್ಷಾ ದೃಷ್ಟಿಯಿಂದ ಸಂವಿಧಾನದ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ಪಾರ್ಟ್ 5 ಸ್ಥಳೀಯ ಸಂಸ್ಥೆಗಳು ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆ ಬರುತ್ತೆ. ಪಾರ್ಟ್ 5 ಏನಿದು ಸ್ಥಳೀಯ ಸಂಸ್ಥೆಗಳು, ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ 1950 ಜನವರಿ 26ರಂದು ಭಾರತ ದೇಶದಲ್ಲಿ ಸಂವಿಧಾನ ಜಾರಿಯಾದಾಗ ಭಾರತದಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಕಾನೂನಿನ ವ್ಯಾಪ್ತಿಯಲ್ಲಿದ್ದವು. ಅಂದ್ರೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನು ಕೇಳ್ತೀವಿ, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 40ನೇ ವಿಧಿಯಲ್ಲಿ ಇವು ಸ್ಥಳೀಯ ಸಂಸ್ಥೆಗಳಿದ್ವು. ಈ ಸ್ಥಳೀಯ ಸಂಸ್ಥೆಗಳು ಸಂವಿಧಾನ ವ್ಯಾಪ್ತಿಗೆ ಒಳಪಟ್ಟರೆ ಬಲಿಷ್ಠ ರಾಷ್ಟ್ರವನ್ನು ನಿರ್ಮಾಣ ಮಾಡಲು ಸಾಧ್ಯ ಎಂದು ಅರಿತುಕೊಂಡ ಆಗಿನ ಪ್ರಧಾನಮಂತ್ರಿಗಳಿರ್ತಕ್ಕಂಥ PV ನರಸಿಂಹರಾವ್ ಸಂವಿಧಾನದ 73ನೇ ವಿಧಿಗೆ ತಿದ್ದುಪಡಿ ಮಾಡಿ ಏಪ್ರಿಲ್ 24, 1993ರಂದು 3 ಟೈರ್ ಸಿಸ್ಟಮ್ ಅಂತ ಕರಿತೀವಿ. 3 ಟೈರ್ ಸಿಸ್ಟಮ್ ಅಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಹಣಕಾಸು ನೆರವು ನೀಡಿ ದೇಶದ ಅಭಿವೃದ್ಧಿಗೆ ಒಂದು ಒಳ್ಳೆಯ ಉತ್ತಮವಾದ ಹೆಜ್ಜೆಯನ್ನಿಟ್ಟರು ಅಂತ ಹೇಳ್ಬೋದು. ಅಂದ್ರೆ 1993ಕ್ಕಿಂತ ಮುಂಚೆ ಈ ಸ್ಥಳೀಯ ಸಂಸ್ಥೆಗಳು ಸಂವಿಧಾನ ವ್ಯಾಪ್ತಿ ಒಳಪಟ್ಟಿದ್ದಿಲ್ಲ. 1993 ಏಪ್ರಿಲ್ 24, 73ರ ತಿದ್ದುಪಡಿಯಿಂದ ಅವು ಸಂವಿಧಾನ ವ್ಯಾಪ್ತಿಗೆ ಒಳಪಟ್ಟವು. ಹಾಗಾಗಿ ಸ್ಥಳೀಯ ಸಂಸ್ಥೆಗಳು ಜಾರಿಯಾದಾಗ ನರಸಿಂಹರಾವ್ ಪ್ರಧಾನಿಯಾಗಿದ್ದರು. 73ರ ತಿದ್ದುಪಡಿ. ಇಲ್ಲಿ ಕರ್ನಾಟಕದಲ್ಲಿ ಯಾರಿದ್ರು ಮುಖ್ಯಮಂತ್ರಿ ಅಂತ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಕರ್ನಾಟಕದಲ್ಲಿ 1993ರಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು. ಈ ಏಪ್ರಿಲ್ 24ರಂದು ಏನು ಜಾರಿ ಆಯ್ತು ಅಂತ ಹೇಳಿದೆಲ್ಲ, ಈ ಏಪ್ರಿಲ್ 24ಅನ್ನು ರಾಷ್ಟ್ರೀಯ ಪಂಚಾಯತ್ ದಿನ ಅಂತ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಪಂಚಾಯತ್ ದಿನ ಏಕಾಗಿ ಆಚರಣೆ ಮಾಡ್ತಾರೆ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಡಾಪ್ಟ್ ಮಾಡ್ಕೊಂಡಿದ್ದರಿಂದ, ಜಾರಿಯಾಗಿದ್ದರಿಂದ ಏಪ್ರಿಲ್ 24ಅನ್ನು ಪಂಚಾಯತ್ ಡೇ ಅಂತ ಆಚರಣೆ ಮಾಡ್ತಾರೆ. ಜೊತೆಗೆ ಈ 93ರಲ್ಲಿ ಜಾರಿ ಆಯ್ತಲ್ಲ, ಅಂದಿನಿಂದ ಆಚರಣೆ ಮಾಡ್ತಾ ಇಲ್ಲ, 2010ರಿಂದ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ 93ರಲ್ಲಿ ಜಾರಿ ಆಯ್ತು ಅಂತ ಹೇಳಿದೆ. ಇಡೀ ರಾಷ್ಟ್ರದಾದ್ಯಂತ ಜಾರಿ ಆಯ್ತು. ನಮ್ಮ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ 1983ರಲ್ಲೇನೆ ಈ 3 ಟೈರ್ ಸಿಸ್ಟಮ್ ಅನ್ನ ಜಾರಿ ಮಾಡಿದ್ರು. ಅವಾಗ ನಜೀರ್ ಸಾಬು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. 93ರಲ್ಲಿ ವೀರಪ್ಪ ಮೊಯ್ಲಿ ಮತ್ತು ಬಳ್ಳಾರಿಯವರಾದ MOI ಗೋರ್ಪಡೆ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿದ್ದರು. ನಂತರ ಈ ಸ್ಥಳೀಯ ಸಂಸ್ಥೆಗಳು, ನಂತರ ನಗರ ಸಂಸ್ಥೆಗಳು, ಯಾವುದು ಪುರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಬೃಹತ್ ನಗರ ಪಾಲಿಕೆ ಆಗಿರ್ಬೋದು, ಇವುಗಳು 74ನೇ ತಿದ್ದುಪಡಿ ಮುಖಾಂತರ ಈ ನಗರ ಪಾಲಿಕೆಗಳನ್ನು ಸಹ ಸಂವಿಧಾನದ ವ್ಯಾಪ್ತಿಗೆ ತಂದ್ರು. ಅಂದ್ರೆ ಈ ಸ್ಥಳೀಯ ಸಂಸ್ಥೆಗಳು ಮತ್ತು ಮಹಾನಗರ ಪಾಲಿಕೆಗಳು ಯಾವ ಸಂವಿಧಾನ ವ್ಯಾಪ್ತಿಗಿದ್ದಿಲ್ಲ. 73ನೇ ತಿದ್ದುಪಡಿಯಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಜಾರಿ ಆಯ್ತು. 74ನೇ ತಿದ್ದುಪಡಿಯಿಂದ ನಗರ ಸ್ಥಳೀಯ ಸಂಸ್ಥೆಗಳು ಸಂವಿಧಾನದ ವ್ಯಾಪ್ತಿಗೆ ಒಳಪಟ್ಟವು. ಇದರ ನಂತರ ಪಾರ್ಟ್ 6 ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಮಾಹಿತಿ ಬರುತ್ತೆ ನೋಡಿ. ಕೇಂದ್ರಾಡಳಿತ ಪ್ರದೇಶ ಯಾವ್ಯಾವ ಬರ್ತವೆ? ಅಂಡಮಾನ್ ನಿಕೋಬಾರ್ ಇದೆ, ದೀವ್ ದಾಮನ್ ದಾದರ್ ನಗರ ಹವೇಲಿ ಇದೆ, ನೆಕ್ಸ್ಟ್ ಚಂಡೀಗಢ ಇದೆ, ಪುದುಚೇರಿ, ದೆಹಲಿ, ಜಮ್ಮು ಕಾಶ್ಮೀರ, ಲಡಾಖ್, ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳು ಬರ್ತವೆ. ಈ ಕೇಂದ್ರಾಡಳಿತ ಪ್ರದೇಶಗಳ ವಿಶೇಷ ಏನಂದ್ರೆ ನೋಡ್ರಿ, ಇತ್ತೀಚೆಗೆ ಜಮ್ಮು ಕಾಶ್ಮೀರ ರಾಜ್ಯ ಇತ್ತು, ಅದನ್ನು 2 ಭಾಗ ಮಾಡಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತ 2 ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಈ ದಾದರ್ ನಗರ್ ಹವೇಲಿ, ದೀವ್ ದಮನ್ ಅವು 2 ಕೇಂದ್ರಾಡಳಿತ ಪ್ರದೇಶ ಇದ್ವು. ಅವೆರಡನ್ನ ಜೋಡಿಸಿ 1 ಮಾಡಿದ್ರು. ಅಂದ್ರೆ ಈ ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ ಭಾರತದ ಪಾರ್ಲಿಮೆಂಟ್ಗೆ ಸಂಪೂರ್ಣವಾದ ಅಧಿಕಾರ ಇರುತ್ತೆ. ಅವೆರಡನ್ನ ಸೇರಿಸಿ ಒಂದಾದ್ರೂ ಮಾಡಬಹುದು, ಅಥವಾ ಆಡಳಿತಾತ್ಮಕ ದೃಷ್ಟಿಯಿಂದ ಏನಾದರೂ ರೀಜನ್ ಇದ್ರೆ
ಒಂದು ರಾಜ್ಯ ಇದ್ದದ್ದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬಹುದು. ಒಟ್ಟು ನಮ್ಮ ದೇಶದಲ್ಲಿರ್ತಕ್ಕಂಥದ್ದು 8 ಕೇಂದ್ರಾಡಳಿತ ಪ್ರದೇಶಗಳು. ನೆಕ್ಸ್ಟು ಪಾರ್ಟ್ 7ನಲ್ಲಿ ಕೆಲವು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನಗಳು ಕೊಟ್ಟಿದೆ. ಏನು? ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಬ್ಯಾಕ್ವರ್ಡ್ ಏರಿಯಾ. ಅಂದರೆ ಕೆಲವು ರಾಜ್ಯಗಳಲ್ಲಿ ಕೆಲವು ಪ್ರದೇಶಗಳು ಅಥವಾ ಕೆಲ ಜಿಲ್ಲೆಗಳು ಬೇರೆ ಏರಿಯಾಗಳಂತೆ ಅಭಿವೃದ್ಧಿ ಆಗಿಲ್ಲ. ಉದಾಹರಣೆಗೆ ಮಹಾರಾಷ್ಟ್ರದ ವಿದರ್ಭ ಮತ್ತು ಮರಾಠವಾಡ ಇದು ಹಿಂದುಳಿದ ಪ್ರದೇಶ. ಈ ರಾಜ್ಯಗಳಲ್ಲಿನ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಅಧಿಕಾರ ದೇಶದಲ್ಲಿ ರಾಷ್ಟ್ರಪತಿಯವರಿಗಿದೆ. ಅಂದರೆ ಆಯಾ ರಾಜ್ಯ ಸರ್ಕಾರಗಳು ರೆಕಮೆಂಡ್ ಮಾಡ್ತಾವ, ರಿಕ್ವೆಸ್ಟ್ ಮಾಡ್ತಾವ. ಆ ರಿಕ್ವೆಸ್ಟ್ ಅನ್ನ ಕೇಂದ್ರ ಸರ್ಕಾರ ಚರ್ಚಿಸಿ ಅದು ಅರ್ಹತೆಯನ್ನು ಹೊಂದಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡುತ್ತೆ. ರಾಷ್ಟ್ರಪತಿಯವರು ಆದೇಶದ ಮುಖಾಂತರ ವಿಶೇಷ ಸ್ಥಾನಮಾನಕ್ಕೆ ಒಳಪಡ್ತಾರೆ. ಹಾಗಾದ್ರೆ ವಿಶೇಷ ಸ್ಥಾನಮಾನ ಸಿಕ್ಕರೆ ಅವ್ರಿಗೆ ಏನು ಬೆನಿಫಿಟ್ಸ್ ಅಂದ್ರೆ, ಆ ಏರಿಯಾದ ಜನಕ್ಕೆ, ಆ ಸ್ಥಳದ ಆ ವಾಸ ಮಾಡ್ತಕ್ಕಂಥ ಜನಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಿಗುತ್ತೆ. ಆ ಏರಿಯಾದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ಸಿಗುತ್ತೆ, ಹಣಕಾಸಿನ ವ್ಯವಸ್ಥೆ ಸಿಗುತ್ತೆ. ಇತರೆ ಭಾಗದಂತೆ ಆ ಪ್ರದೇಶವನ್ನು ಡೆವಲಪ್ಮೆಂಟ್ ಮಾಡಲು ಇದೊಂದು ಪ್ರಾವಿಷನ್. ಹಾಗಾದರೆ ಭಾರತ ದೇಶದಲ್ಲಿ 371 ಅಡಿಯಲ್ಲಿ ವಿಶೇಷ ಸ್ಥಾನಮಾನ ಪಡೆದ ಮೊದಲ ರಾಜ್ಯ ಯಾವುದಂತ ಒಂದು ಪ್ರಶ್ನೆ ಕೇಳಿದ್ರು. ಮೊದಲ ರಾಜ್ಯ ಬಂದು ಮಹಾರಾಷ್ಟ್ರ. ಒಟ್ಟು ಈಗ ದೇಶದಲ್ಲಿ 11 ರಾಜ್ಯಗಳು ವಿಶೇಷ ಸ್ಥಾನಮಾನ ಪಡೆದಿವೆ. ಮಹಾರಾಷ್ಟ್ರ, ನೆಕ್ಸ್ಟ್ ಗುಜರಾತು, ನಾಗಾಲ್ಯಾಂಡು, ಅಸ್ಸಾಮು, ಮಣಿಪುರು, ಆಂಧ್ರ ಪ್ರದೇಶ, ಸಿಕ್ಕಿಮು, ಮಿಜೋರಾಮು ಮತ್ತು ಅರುಣಾಚಲ ಪ್ರದೇಶ, ಗೋವಾ. ಅತ್ತಾಯ್ತು. ಈಗ 11ನೇ ರಾಜ್ಯವೇ ನಮ್ಮ ಕರ್ನಾಟಕ. ನಿಮಗೆಲ್ಲ ಗೊತ್ತೇ ಇದೆ. 371 ಅಂತ ಏನೆಲ್ಲ ನಮ್ಮ ಕರ್ನಾಟಕಕ್ಕೆ ಬಂದಿರೋದು 371J. ಅಂದ್ರೆ 371J ಸಬಾರ್ಟಿಕಲ್ 371 ಸಬಾರ್ಟಿಕಲ್ J ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಬಂತು. ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಅಂತ ಏನ್ ಕರಿತೀವಿ, ಈಗ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ, ಇದಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದು. ಇದು ಕೊಟ್ಟಿದ್ದು ಯಾವಾಗಂದ್ರೆ ಜನವರಿ 1, 2013ರಂದು ರಾಷ್ಟ್ರಪತಿಗಳು ಆದೇಶ ಹೊರಡಿಸಿದ್ರು. ಅಂದ್ರೆ 2013 ಅಂದ್ರೆ ಈಗ 13 ವರ್ಷ ಆಯ್ತು. ಯಾವ ಕಲ್ಯಾಣ ಕರ್ನಾಟಕ ಯಾವ ಜಿಲ್ಲೆಗಳು ಬರ್ತವೆ? ಕಲಬುರಗಿ ಬರ್ತದೆ, ಬೀದರ್ ಬರ್ತದೆ, ರಾಯಚೂರು, ಯಾದಗಿರಿ, ಬಳ್ಳಾರಿ ಮತ್ತು ಕೊಪ್ಪಳ 6 ಜಿಲ್ಲೆಗಳಾಯ್ತು. ಈಗ 7 ಜಿಲ್ಲೆಗಳು. ಯಾಕೆ ಸರ್ 6ರಿಂದ 7 ಯಾಕಾಯ್ತು ಅಂದ್ರೆ, ಬಳ್ಳಾರಿ ಜಿಲ್ಲೆಯನ್ನ ವಿಂಗಡಣೆ ಮಾಡಿ ವಿಜಯನಗರ ಹೊಸ ಜಿಲ್ಲೆ ಮಾಡಿದ್ದಾರೆ. ಹಾಗಾಗಿ 2013ರಲ್ಲಿ 371J ಕೊಟ್ಟಾಗ 6 ಜಿಲ್ಲೆಗಳು, ಪ್ರಸ್ತುತ 7 ಜಿಲ್ಲೆಗಳು. ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಬ್ಯಾಕ್ವರ್ಡ್ ಏರಿಯಾ. ಒಟ್ಟು 7 ಜಿಲ್ಲೆಗಳು, 11 ರಾಜ್ಯಗಳು ವಿಶೇಷವಾದ ಸ್ಥಾನಮಾನ ಪಡೆದಿವೆ. ಹಾಗಾದ್ರೆ ಈ ವಿಶೇಷ ಸ್ಥಾನಮಾನ ಪಡೆದ ನಂತರ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಬಹಳಷ್ಟು ಯುವಕರು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಏಕೆಂದ್ರೆ ಇವರಿಗೆ ಬ್ಯಾಕ್ವರ್ಡ್ ಏರಿಯಾ ಅಂತೇಳಿ ಸ್ಪೆಷಲ್ ಮೀಸಲಾತಿ ಸಿಗುತ್ತೆ. ಎಜುಕೇಶನ್ ಈಗ ನೋಡ್ರಿ, MBBS ಆಗಿರ್ಬೋದು, MD ಸೀಟ್ ಆಗಿರ್ಬೋದು, ನಂತರ ಈ CET ಎಕ್ಸಾಮ್ ಅಲ್ಲಿ ಏನು ಟೀಚರ್ ಪೋಸ್ಟ್ ಆಗಿರ್ಬೋದು, KS ಎಕ್ಸಾಮಿನೇಷನ್ ಆಗಿರ್ಬೋದು, PSI ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ವಿಶೇಷ ಮೀಸಲಾತಿ ಸಿಗುವುದರಿಂದ ಈ ಮೀಸಲಾತಿಯ ಲಾಭ ಪಡ್ಕೊಂಡು ಬಹಳಷ್ಟು ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನು ಮಾಡ್ತಾರೆ. ಹಾಗಾಗಿ ಈ ಪ್ರದೇಶದ ಬೆಳವಣಿಗೆಗೂ ಸಹಕಾರಿ ಆಗಲೆಂದೇಳಿ ಈ 371 ಅಡಿಯಲ್ಲಿ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ಕೊಡ್ತಾರೆ. ಇದರ ನಂತರ ಸಂವಿಧಾನಿಕ ಸಂಸ್ಥೆಗಳು ಬರ್ತವೆ ನೋಡ್ರಿ, ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಬರ್ತವೆ. ಹಾಗಾದ್ರೆ ಯಾವುದು ಸಂವಿಧಾನಿಕ ಸಂಸ್ಥೆಗಳಂದ್ರೆ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್, UPSC, KPSC, ಫಿನಾನ್ಸ್ ಕಮಿಷನ್, GST ಬೋರ್ಡ್, SC ಕಮಿಷನ್, ST ಕಮಿಷನ್, OBC ಕಮಿಷನ್, CAG ಅಂತ ಕರಿತೀವಿ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, AG ಅಂತ ಕರಿತೀವಿ, ಆಡಿಟರ್ ಜನರಲ್, ಸ್ಟೇಟ್ AG ಅಂತ ಕರಿತೀವಿ. ಆಯಾ ರಾಜ್ಯಗಳಿಗೆ ಒಬ್ಬ ಅಟಾರ್ನಿ ಜನರಲ್ ಇರ್ತಾನೆ. ಈ 11 ಹುದ್ದೆಗಳನ್ನು ಕೂಡ ಸಂವಿಧಾನಿಕ ಸಂಸ್ಥೆಗಳು ಅಂತ ಕರಿತೀವಿ. ಈ ಸಂವಿಧಾನಿಕ ಸಂಸ್ಥೆಗಳಿಗೆ ಮಹತ್ವನೂ ಜಾಸ್ತಿ. ಪರೀಕ್ಷಾ ದೃಷ್ಟಿಯಿಂದ ಇವುಗಳ ಕುರಿತಾಗಿ ಪ್ರಶ್ನೆಯನ್ನು ಜಾಸ್ತಿ ಕೇಳ್ತಾನೆ.
ಉದಾಹರಣೆ ಈಗ ನೋಡ್ರಿ, ಈ ಚುನಾವಣಾ ಆಯೋಗ ತುಂಬಾ ಇಂಪಾರ್ಟೆಂಟು. ಈಗ ಎಲೆಕ್ಷನ್ ನಡೀತಾ ಇದ್ದಾವೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳಲ್ಲಿ. ಈ ಚುನಾವಣೆ ನಡೆಯುವ ಸಮಯದಲ್ಲಿ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾನೆ. ಈ ಸಂವಿಧಾನಿಕ ಸಂಸ್ಥೆಗಳು ಹೇಳಿದೆ. ನೆಕ್ಸ್ಟ್ ಸಂವಿಧಾನೇತರ ಸಂಸ್ಥೆಗಳಿದೆ ನೋಡ್ರಿ. ಸಂವಿಧಾನೇತರ ಸಂಸ್ಥೆಗಳು ಅದ್ಯಾವುದು? ನೀತಿ ಆಯೋಗ, ಲೋಕಪಾಲು, ಲೋಕಾಯುಕ್ತ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಕಾನೂನು ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ರಾಜ್ಯ ಮಹಿಳಾ ಆಯೋಗ, ರಾಷ್ಟ್ರೀಯ ಮಕ್ಕಳ ಆಯೋಗ, ರಾಜ್ಯ ಮಕ್ಕಳ ಆಯೋಗ ಸಹಿತ ಇನ್ನ ಕೆಲವು ಸಂಸ್ಥೆಗಳಿದ್ದಾವೆ. ಸಂವಿಧಾನಿಕ ಸಂಸ್ಥೆಗಳು ಬೇರೆ, ಸಂವಿಧಾನೇತರ ಸಂಸ್ಥೆಗಳು ಬೇರೆ. ಹೀಗೆ ಒಟ್ಟಾರೆಯಾಗಿ ಈ ಸಮಗ್ರವಾಗಿ ಸಂವಿಧಾನದ ಒಂದು ಕಿರು ಪರಿಚಯ ಮಾಡಿಕೊಟ್ಟೆ. ಯಾವ ಏರಿಯಾದಲ್ಲಿ ಇಂಪಾರ್ಟೆಂಟು, ಯಾವ ಏರಿಯಾದಲ್ಲಿ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾನಂತ ಅಂತಕ್ಕಂಥ ವಿಷಯವನ್ನು 2 ಕ್ಲಾಸಲ್ಲಿ ನಾನು ಮಾಡಿಕೊಟ್ಟಿದ್ದೀನಿ. ಇನ್ನು ನಂತರದ ತರಗತಿಗಳಲ್ಲಿ ಸಂವಿಧಾನದ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಈ ದಿನ ದಿನಾಂಕ 15 ಫೆಬ್ರವರಿ 2026 ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇಲ್ಲಿಯ ಕ್ಲಾಸನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.